ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಧೃತಿ ಲೈಫ್ ಸ್ಟೈಲ್ ಕನ್ನಡ. ಇವತ್ತು ಚಿಕನ್ ಕಬಾಬ್ ಯಾವ ರೀತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈಸ್ಟರ್ನ್ ಕಬಾಬ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕದಷ್ಟು ಉಪ್ಪು ಹಾಕಿದ್ದೀನಿ. ಕಾರ್ನ್ಫ್ಲವರ್ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ, ಅಚ್ಕಾರದ ಪುಡಿ, ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿಣದ ಪುಡಿ, 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಬಿಳಿ ಎಳ್ಳು, ಒಂದು ಸ್ವಲ್ಪ ಕಸ್ತೂರಿ ಮೇಥಿ, 1-2 ಸ್ಪೂನ್ ಅಷ್ಟು ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಮೊಸರು ಹಾಕಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. 1 ಅವರ್ ಮ್ಯಾರಿನೇಟ್ ಮಾಡಬೇಕು. ಆವಾಗ ಚೆನ್ನಾಗಿ ಉಪ್ಪು ಖಾರ ಅಂಟಿರುತ್ತೆ ಚಿಕನ್ಗೆ. ಸ್ವಲ್ಪ ಪೌಡರ್ನ ಮೇಲೆ ಹಾಕಿ ಮತ್ತು ಮಿಕ್ಸ್ ಮಾಡಿ 1 ಅವರ್ ಬಿಡ್ತಾಯಿದ್ದೀನಿ ನಾನು. ಇವಾಗ 1 ಅವರ್ ಆಗಿದೆ, ನಾನು ಮಿಕ್ಸ್ ಮಾಡಿಟ್ಟು ಎಣ್ಣೆ ಕಾದಿದೆ, ಕಬಾಬ್ ಬಿಡ್ತಾಯಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ತುಂಬಾ ಈಸಿ. ಮತ್ತು ನಾನು ಮೊಟ್ಟೆ ಹಾಕಿಲ್ಲ, ನಿಮಗೆ ಮೊಟ್ಟೆ ಬೇಕಾದರೆ ನೀವು ಹಾಕ್ಕೊಳ್ಬೋದು. ಎಲ್ಲ ಒಂದು ಟೈಮ್ ತಿರುಗಿಸ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ ಕಬಾಬ್ನ. ನೋಡಿ, ಇವಾಗ ಇದು ಒಂದು ಟೈಮ್ ಫ್ರೈ ಮಾಡಿ ತಗೊಂಡು ಮತ್ತೆ ಪುನಃ ಇನ್ನೊಂದು ಸರಿ ಸ್ವಲ್ಪ ತಣ್ಣಗಾದ್ಮೇಲೆ ಕಬಾಬ್ನ ಫ್ರೈ ಮಾಡ್ಕೊಳ್ತೀನಿ. ಏನಕ್ಕಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ನೀರಿನ ಅಂಶ ಇರಲ್ಲ ಚಿಕನಲ್ಲಿ. ತುಂಬಾ ತಿಂದಾಗ ಒಂಥರ ಜ್ಯೂಸಿಯಾಗಿ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಇವಾಗ ಇದಾಗಿದೆ. ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.